ಇನ್ನು ನಾನು ಆಗಲೇ ಹೇಳ್ತಾ ಇದ್ದೆ, ಅತಿ ವೇಗವೇ ಈ ಅಪಘಾತಕ್ಕೆ ಕಾರಣ ಅಂತಂದ್ಬಿಟ್ಟು. ಕಾರಿನ ಅತಿ ವೇಗ ಸರಣಿ ಅಪಘಾತ ಸಂಭವಿಸಿರುವ ಶಂಕೆ. ಪ್ರಾಥಮಿಕ ಮಾಹಿತಿ ಅದನ್ನೇ ಹೇಳ್ತಾ ಇದೆ. ಬೈಕ್ಗೆ ಡಿಕ್ಕಿಯಾಗಿ ಡಿವೈಡರ್ಗೆ ಗುದ್ದಿದೆ ಕಾರು. ಡಿವೈಡರ್ಗೆ ಡಿಕ್ಕಿ ಹೊಡೆದು ಮುಂದೆ ಇದ್ದ ಕ್ಯಾಂಟರ್ಗೂ ಡಿಕ್ಕಿ ಹೊಡೆದಿದೆ. ಹೊಸಕೋಟೆಯಿಂದ ದೇವನಹಳ್ಳಿ ಕಡೆಗೆ ಕಾರು ಬರ್ತಾ ಇತ್ತು ಅಂತ ಈಗ ಹೇಳಲಾಗ್ತಾ ಇದೆ. ಕಾರ್ ನಂಬರ್ ಕೂಡ ಹೇಳ್ಬಿಡ್ತೀವಿ, KA03 NW0138 XUV 700 ಅಥವಾ XUV 700. ಆ ರೀತಿ ಆ ಕಾರ್ ಅದು. ಆ ಕಾರು 6 ಜನ ಕಾರಲ್ಲಿದ್ದರು, ಒಟ್ಟು 7 ಸೀಟರ್ ಕಾರ್. 6 ಜನ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ಸ್ಪಾಟಲ್ಲೇ ಇದ್ದಾರೆ. ಎಸ್ ನಾಗೇಶ್, ಘಟನಾ ಸ್ಥಳವನ್ನು ನೋಡ್ತಾ ಇದ್ದರೆ ಏನು ಅನಿಸುತ್ತೆ? ಏನು ಮಾಹಿತಿ ಸಿಗ್ತಾ ಇದೆ ಪ್ರಾಥಮಿಕ ತನಿಖೆಯಲ್ಲಿ? ಹೇಗಾಯಿತು ಈ ಅಪಘಾತ? ದೃಶ್ಯಗಳನ್ನ ತೋರಿಸ್ಬೋದಾ? ಅರವಿಂದ್, ಹೊಸಕೋಟೆ ತಾಲೂಕಿನ ಸತ್ಯವರಂ ಹೈವೇಯಲ್ಲಿ ದೊಡ್ಡ ದುರಂತ ಒಂದು ನಡೆದಿರುವಂಥದ್ದು. ಮುಂಜಾನೆ ಸುಮಾರಿಗೆ ಭೀಕರ ಅಪಘಾತದಲ್ಲಿ ಒಟ್ಟು 7 ಜನರು ಮೃತಪಟ್ಟಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳದಲ್ಲಿದ್ದೇನೆ. ಘಟನಾ ಸ್ಥಳವನ್ನು ನೋಡಿದಂಥ ಸಂದರ್ಭದಲ್ಲಿ ಆ ವಾಹನಗಳ ಪಾರ್ಟ್ಸ್ಗಳು ಎಲ್ಲವೂ ಕೂಡ ಛಿದ್ರ ಆಗಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ಒಂದೊಂದಾಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿ ಅಪಘಾತವಾಗಿರುವಂಥ ಜಾಗ ಆರಂಭದಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ ಡಿಕ್ಕಿ ಹೊಡೆದಿರೋಂಥ ಕಾರಣಕ್ಕಾಗಿ ಬೈಕ್ನ ಅಷ್ಟು ಪಾರ್ಟ್ಸ್ಗಳು ಕೂಡ ಚಿಲ್ಲಾಪಿಲ್ಲಿ ಆಗಿರುವಂಥ ದೃಶ್ಯಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಲ್ಲಿ ನೇರವಾಗಿ ಡಿವೈಡರ್ಗೆ ಡಿಕ್ಕಿಯಾದ ಬಳಿಕ XUV ಕಾರ್ ಹೋಗ್ತಿದ್ದಂಥ ಕ್ಯಾಂಟರ್ಗೆ ಡಿಕ್ಕಿಯಾದಂಥ ಪರಿಣಾಮ ಕ್ಯಾಂಟರ್ ಕೂಡ ವೀಲ್ ಕಟ್ಟಾಗಿ ಸಂಪೂರ್ಣವಾಗಿ ಪಲ್ಟಿ ಆಗಿರುವುದನ್ನು ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಮುಂಜಾನೆ 3 ಗಂಟೆ ಸುಮಾರಿಗೆ ಅತಿ ವೇಗವಾಗಿ ಬಂದಂತಹ XUV ಕಾರ್ ಚಾಲಕ ಗುದ್ದಿರುವಂಥ ಪರಿಣಾಮ ಘಟನೆಯಲ್ಲಿ ಒಟ್ಟು 7 ಜನರು ಮೃತಪಟ್ಟಿರುವಂಥದ್ದು. ಒಂದು ಬೈಕ್ ಸವಾರ ಸೇರಿದಂತೆ ಕಾರ್ನಲ್ಲಿದ್ದಂಥ 6 ಜನ, ಒಟ್ಟು 7 ಜನರು ಘಟನಾ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಈಗಾಗಲೇ ಹೊಸಕೋಟೆ ಪೊಲೀಸರು ಮೃತಪಟ್ಟವರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು. ಸುಮಾರು 7 ಜನರಲ್ಲಿ ಕೇವಲ 3 ಜನರ ಗುರುತು ಪತ್ತೆ ಆಗಿದೆ ಅನ್ನುವಂಥ ವಿಚಾರಗಳು ಕೂಡ ಈಗ ಸಿಗ್ತಿರುವಂಥದ್ದು. ಈಗಿರುವಂಥ ಮಾಹಿತಿ ಪ್ರಕಾರ ಕಾರ್ನಲ್ಲಿದ್ದಂಥ ಇಬ್ಬರು, ಏನಾಲಿ ಮತ್ತು ಅಶ್ವಿನ್ ಎಂಬ ಇಬ್ಬರು ಕೊತ್ನೂರು ಮೂಲದ ವ್ಯಕ್ತಿಗಳು ಅನ್ನುವಂಥದ್ದು ಪತ್ತೆ ಆಗಿದೆ. ಇನ್ನು 4 ಜನರ ವಿಚಾರಗಳು ಕೂಡ ಯಾವುದೇ ರೀತಿಯಾಗಿ ಗೊತ್ತಾಗಿಲ್ಲ. ಅದರಂತೆ ಬೈಕ್ನಲ್ಲಿದ್ದಂಥ ಒಬ್ಬ ವ್ಯಕ್ತಿ ಗಗನ್ ಏನಿದ್ದಾನೆ, ಆತ ದೇವನಹಳ್ಳಿಯ ತಿಂಡ್ಲು ಮೂಲದ ವ್ಯಕ್ತಿ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಅದರ ಜೊತೆಗೆ ಈಗ ಇರುವಂಥ ಮಾಹಿತಿ ಪ್ರಕಾರ ಇನ್ನೂ ಉಳಿದ 4 ಜನರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಇರುವಂಥದ್ದು. ಅಷ್ಟಲ್ಲದೆ ಸುಮಾರು 1 ಕಿಲೋಮೀಟರ್ ದೂರದಷ್ಟು ಆ ವಾಹನಗಳ ಪಾರ್ಟ್ಸ್ಗಳು ಚಿಲ್ಲಾಪಿಲ್ಲಿ ಆಗಿರುವಂಥದ್ದು ಕೂಡ ಇಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿರುವಂಥ ಹೊಸಕೋಟೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಘಟನೆಗೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನಾಗೇಶ್, ಧನ್ಯವಾದ. ಘಟನಾದ ನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗಿದೆ. ಅದೇ ಇಂಪ್ಯಾಕ್ಟಿಂದ ಆ ಗಾಡಿ XUV-ಯಲ್ಲಿ 6 ಜನ ಇದ್ದರು, ಅವರು ಡೆತ್ ಆಗಿತ್ತು. ಈಗ ನಾವು ಇಲ್ಲಿ ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಬೈಕ್ ರೈಡರ್ ಮತ್ತು XUV-ಲಿರೋ 2 ಜನ ಅವರು